ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಶರಣ್ ರೇಖಾ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಈ ಮೊಬೈಲ್ ಪೌಚ್ನ ತಂದಿದ್ದೀನಿ. ಇವತ್ತು ಸ್ಪೆಷಲ್ಲಾಗಿ ಏನು ತೋರಿಸ್ತೀನಪ್ಪ ಇದರೊಳಗೆ ಅಂದರೆ ಪಂಚಿಂಗ್ ಬಟನ್ಸ್ ಸಿಗ್ತಾವಲ್ಲ, ಅದನ್ನು ಸಿಂಪಲಾಗಿ ಚಿಕ್ಕ ಬಟನ್ ಸಿಗುತ್ತೆ, ಅದನ್ನು ಹಾಕೋದು ತೋರಿಸ್ತೀನಿ. ಮತ್ತು ಇದು ನಾನು ರೆಡಿ ಮೊಬೈಲ್ ಪರ್ಸ್ ಯೂಸ್ ಮಾಡಿರೋದಿದ್ದು. ಇದು ಸ್ವಲ್ಪ ಪ್ರಾಬ್ಲಮ್ ಇದೆ, ಮೊಬೈಲ್ ಇಡೋದಕ್ಕೆ ತೆಗೆಯೋದಕ್ಕೆ ಸ್ವಲ್ಪ ಕಂಜಸ್ಟೆಡ್ ಆಗಿದೆ. ಮತ್ತು ಇದು ಪಾಕೆಟೂ ತುಂಬ ಚಿಕ್ಕದಿದೆ. ಈ ರೆಡಿ ಮೊಬೈಲ್ಸಲ್ಲೆಲ್ಲ ಅಷ್ಟೇ ಅಲ್ಲ ಬರೋದು, ಮೊಬೈಲ್ ಪಾಕೆಟ್ಸಲ್ಲಿ ತುಂಬ ಚಿಕ್ಕದೇ ಬರುತ್ತೆ. ಸೊ ನಾನು ಅದಕ್ಕೆ ಇವಾಗ ನಮಗೆ ಯೂಸ್ ಆಗೋ ಥರ, ನಮಗೆ ಕಂಫರ್ಟೇಬಲ್ ಆಗೋ ಥರ ನಾನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಇವತ್ತು ಈ ಒಂದು ಏನು ಬ್ಲೌಸಲ್ಲಿ ಉಳಿದಿರೋ ಅಂಥ ಸಿಲ್ಕ್ ಕ್ಲಾತ್ನ ತೊಗೊತಾ ಇದ್ದೀನಿ. ನಾನು ಈ ಸಿಲ್ಕ್ ಕ್ಲಾತ್ನ ನಾನು ಈ ಪಾರ್ಟ್, ಕೆಳಗಿನ ಪಾರ್ಟಿಗೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಈ ಮೇಲ್ಗಡೆ ಪಾರ್ಟ್ಗೆ ಬೇರೆ ಗೋಲ್ಡ್ ಕಲರ್ ಕ್ಲಾತನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಕೆಳಗಿನ ಪಾರ್ಟ್ ಎಷ್ಟಿದೆ ಅಂತಂದರೆ ನೋಡಿ, 7.5 ಮತ್ತು 5 ಕಾಲು ನಾನು ವಿತ್ ಸ್ಟಿಚಿಂಗೆ ನಾನು ತೊಗೊತಾ ಇದ್ದೀನಿ. ಈ ಕ್ಲಾತಲ್ಲಿ ನಾವು ಈ ಕೆಳಗಡೆ ಈ ಥರ ನೀಟಾಗಿ ಎಲ್ಲಿ ಬೇಕೋ ನೋಡಿಕೊಂಡು ಈ ಪಾರ್ಟಲ್ಲಿ ನಾನು ತೊಗೊತಾ ಇದ್ದೀನಿ. ನಾನು ಈ ಕಟಿಂಗ್ ಮಾಡಿಕೊಂಡು 2 ಪೀಸ್ ತೊಗೋಬೇಕು. ಮತ್ತು ಮೇಲ್ಗಡೆ ಫೋಲ್ಡಿಂಗ್ ಪೀಸಸ್ನ ನಾನು ಇದ್ರೊಳಗೆ ತೊಗೊತಾ ಇದ್ದೀನಿ. 1 ಪೀಸ್ ಸಾಕು ನಮಗೆ ಗೋಲ್ಡ್ ಕಲರ್ದು. ಇದು ನೋಡಿ 4.5 ಮತ್ತು ಅಗಲ 5 ಇಂಚು ವಿತ್ ಸ್ಟಿಚಿಂಗೇ ನಾನು ನಿಮಗೆ ಹೇಳ್ತಾ ಇರೋದು. ನೋಡಿ, ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಈ ಥರ 4.5 ಮತ್ತು 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ನಾನು ಇದಕ್ಕೆ ತೊಗೊಂಡಿರೋ ಸ್ಪಾಂಜು ತುಂಬ ತೆಳ್ಳಗಿರೋವಂಥ ಸ್ಪಾಂಜ್ ತೊಗೊಂಡಿದ್ದೀನಿ. ಈ ಸ್ಯಾರೀಸ್ ಒಳಗೆ, ಶರ್ಟ್ ಒಳಗೆಲ್ಲ ಬರುತ್ತಲ್ಲ, ಆ ಸ್ಪಾಂಜನ್ನ ನಾನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಯಾವುದಾದ್ರೂ ಓಲ್ಡ್ ಕ್ಲಾತ್, ಈ ಥರ ಯಾವುದಾದ್ರೂ ಪ್ಲಾಸ್ಟಿಕ್ಸ್, ಈಗ ಬೇರೆ ಇದರೊಳಗೆಲ್ಲ ತೋರಿಸ್ತಾರಲ್ಲ, ಅದು ಅಕ್ಕಿದು ಪ್ಯಾಕೆಟು ಈ ಥರ ಎಲ್ಲ ತೋರಿಸ್ತಾರಲ್ಲ, ಅದನ್ನೆಲ್ಲ ನೀವು ಹಾಕೋಬಹುದು ಬೇಕಂದರೆ. ನಾನು ಈ ತೆಳ್ಳಗಿರುವಂಥ ಸ್ಯಾರಿಯಲ್ಲಿ ಅಥವಾ ಶರ್ಟಲ್ಲಿ ಬರುವಂಥ ಕ್ಲಾತ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಶೇಪ್ ಕೊಡೋದಕ್ಕೋಸ್ಕರ ಈ ಗೋಲ್ಡ್ ಕಲರ್ ಕ್ಲಾತ್ಗೆ ನಾನು ಫೋಲ್ಡ್ ಮಾಡಿಬಿಟ್ಟು ಮಿಡಲ್ ಕರೆಕ್ಟಾಗಿ ಈ ಥರ ರೌಂಡ್ ಶೇಪ್ನ ಕೊಟ್ಬಿಟ್ಟು ಈ ಥರ ಕಟ್ ಮಾಡಿದ್ದು. ನೋಡಿ, ಚೆನ್ನಾಗಿ ಬಂತಲ್ಲ ಶೇಪ್ ಇದು. ಇವಾಗ ನಾನು ಕ್ಯಾನ್ವರ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಹಾಕೋದಕ್ಕೋಸ್ಕರ. ಸ್ಟ್ರೇಟ್ ಅಂದರೆ ಸ್ಟಿಫಾಗಿ ಬರಬೇಕಲ್ವ ಇದು ಮೊಬೈಲ್ ಪರ್ಸ್ ಅಂದರೆ, ಸೊ ಅದಕ್ಕೋಸ್ಕರ. ಆಮೇಲೆ ನಾನು ರೆಡಿ ಸೈಜನ್ನು ತೊಗೊತಾ ಇದ್ದೀನಿ. ಕ್ಯಾನ್ವಸ್ಸು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ತೊಗೊತಾ ಇಲ್ಲ. ಹಾಗಾಗಿ 4.5 ಅಗಲ, 10.5 ಹೈಟು ರೆಡಿ. ಇನ್ಸೈಡ್ ಬಂದರೆ ಸಾಕು ನಮಗೆ. ಎಕ್ಸ್ಟ್ರಾ ಸ್ಟಿಚಿಂಗಿಗೆಲ್ಲ ಬಂದರೆ ಗಟ್ಟಿಯಾಗಿರುತ್ತಲ್ಲ ಇದು, ಸೊ ಕ್ಲಾತೆಲ್ಲ ಸೂಜಿಯಲ್ಲೆಲ್ಲ ಗಟ್ಟಿ ಬರುತ್ತೆ. ಸೊ ನಾನು ಕರೆಕ್ಟಾಗಿ ರೆಡಿ ಎಷ್ಟು ಬೇಕೋ ಅಷ್ಟು ನೋಡಿ 10.5 ಹೈಟ್ ಇದೆ ಇದು ಕ್ಲಾತು. ನಾನು 4.5 ಅಂತೂ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಫೋಲ್ಡಿಂಗಿಗೆ 4 ಇಂಚು ಶೇಪ್ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಹಾಕ್ಕೊಂಡು ಆ ಗೋಲ್ಡ್ ಕಲರ್ ಕ್ಲಾತಲ್ಲಿ ಹೇಗೆ ಶೇಪ್ ಕೊಟ್ವು ಸೇಮ್ ಅದೇ ಥರನೇ ಇದಕ್ಕೂ ಶೇಪ್ ಕೊಟ್ಬಿಟ್ಟು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಇದಕ್ಕೆ ಕ್ಯಾನ್ವಾಸ್ ಹಾಕೋದ್ರಿಂದ ನಮಗೆ ಸ್ಟಿಫ್ನೆಸ್ ಇರುತ್ತೆ ಚೆನ್ನಾಗಿ. ಎಲ್ಲ ರೆಡಿಮೇಡ್ ಮೊಬೈಲ್ ಪರ್ಸ್ ಥರನೇ ಚೆನ್ನಾಗಿ ಕಾಣಿಸುತ್ತೆ ಕ್ಯಾನ್ವಾಸ್ ಹಾಕೋದ್ರಿಂದ. ನೀವು ಬೇರೆ ಪ್ಲಾಸ್ಟಿಕ್ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಮೆತ್ತಗಾಗುತ್ತೆ ಅದು. ಈಗ ನೋಡಿ, ಇಷ್ಟು ಕಟಿಂಗ್ಸ್ ಬೇಕಾಗುತ್ತೆ. ಈ ಮೇನ್ ಕ್ಲಾತ್ 2 ಪೀಸ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಒಂದೊಂದು ಗ್ರೀನ್ ಕಲರ್ ಲೈನಿಂಗು ಮತ್ತು ಒಂದೊಂದು ಸ್ಪಾಂಜ್ ತೊಗೊಂಡಿದ್ದೀನಿ. ಮತ್ತು ಈ ಕ್ಯಾನ್ವರ್ಸ್ ತೊಗೊಂಡಿದ್ನಲ್ಲ ನಾನು, ಆ ಕ್ಯಾನ್ವರ್ಸ್ಗೆ ಹೆಚ್ಚಿಗೆ ಸ್ಟಿಚಿಂಗಿಗೆ ಹಿಡಿದು 2 ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದಲ್ಲ 2 ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ಪಾಂಜ್ ಹಾಕಿಲ್ಲ ಇದರೊಳಗೆ, ಬರೀ ಲೈನಿಂಗ್ ಅಷ್ಟೇ. ಮತ್ತು ಜಿಪ್ ತೊಗೊಂಡಿದ್ದೀನಿ. ಇದು ರೆಡಿ ಜಿಪ್, ಡ್ರೆಸ್ಗೆಲ್ಲ ಹಾಕಕ್ಕೆ ಸಿಗುತ್ತಲ್ಲ, ಇದು ರನ್ನರ್ ಚಿಕ್ಕದಿರುತ್ತೆ ಅಂತ ನಾನು ಈ ಚಿಕ್ಕ ರನ್ನರ್ ಇರೋವಂಥ ಜಿಪ್ನ ತೊಗೊಂಡಿದ್ದೀನಿ. ಈ ಗೋಲ್ಡ್ ಕಲರ್ ಕ್ಲಾತ್ಗೆ ಬರೀ ನಾನು ಸ್ಪಾಂಜ್ ಹಾಕ್ತಾಯಿದ್ದೀನಿ, ಲೈನಿಂಗ್ ಹಾಕ್ತಾಯಿಲ್ಲ. ಮತ್ತು ಇದು ಪೈಪಿಂಗೋಸ್ಕರ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡಿರೋವಂಥ ಗೋಲ್ಡ್ ಕಲರ್ ಸ್ಟ್ರಿಪ್ಸ್ ಇವು. 1.5 ಅಥವಾ 1.25 ಇಂಚು ನೀವು ಅಗಲ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟುದ್ದ ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇದನ್ನು ಇಷ್ಟು ಕಟ್ಟಿಂಗ್ ಇದಕ್ಕೆ ಸಾಕಾಗುತ್ತೆ ಮೊಬೈಲ್ ಪರ್ಸ್ ಹೊಲಿಯೋದಕ್ಕೆ. ನೋಡಿ, ಇದನ್ನು ಹೇಗೆ ಹೊಲಿಯೋದು ಅಂತ ನೋಡೋಣ. ಫಸ್ಟಿಗೆ ಈ ಗೋಲ್ಡ್ ಕಲರ್ ಕ್ಲಾತು ಮತ್ತು ಸ್ಪಾಂಜು, ಈ ಕ್ಯಾನ್ವರ್ಸು ಮತ್ತು ಅದರ 2 ಲೈನಿಂಗು, ಇದಿಷ್ಟನ್ನು
ಈ ಥರ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಬಿಟ್ಟು ನೋಡಿ, ಇಲ್ಲಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಆ ಸ್ಟಿಚ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಈ ಎಂಡ್ ಗೋಲ್ಡ್ ಕಲರ್ ಕ್ಲಾತ್ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲೇ ಈ ಗ್ರೀನ್ ಕಲರ್ ಲೈನಿಂಗ್ನ ನಾವು ಕ್ಯಾನ್ವರ್ಸ್ ಅಲ್ಲ, ಲೈನಿಂಗ್ ಮಾತ್ರ ಜಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಸ್ಟಿಚ್ಚಿಗೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ತೀನಿ ನಾನು ಇಲ್ಲಿಗೆ. ಇವಾಗಿದು ನೋಡಿ ರೆಡಿ ಆಗಿದೆ, ಇದು ಸ್ಟಿಚ್ ಮಾಡಿದ್ದೀನಿ ನಾನು. ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿವರೆಗೂ ಸ್ಟಿಚ್ ಮಾಡಿದ್ದೀನಿ ಈ ಥರ. ಯಾಕೆಂದರೆ ಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಅದನ್ನು ಅಲ್ಲಿಗೆ ಕಟ್ ಮಾಡಿದ್ದು. ಮತ್ತು ಮುಂದಿನ ಸ್ಟಿಚಿಂಗಿಗೂ ಅದು ಯೂಸ್ಫುಲ್ ಆಗುತ್ತೆ ನಮಗೆ, ಅದು ಮೇಯ್ನ್. ಅದು ಅಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಮುಂದಿನ ನಮ್ಮ ಎಲ್ಲ ಸ್ಟಿಚಿಂಗಿಗೂ ಅದು ಅವಶ್ಯಕತೆ ಇದೆ ಅದು. ಇವಾಗ ಇದನ್ನು ನಾನು ನೀಟಾಗಿ ಟರ್ನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಪ್ರೆಸ್ ಮಾಡಿ ನೀವು ನೀಟಾಗಿ ಶೇಪ್ನ ಕೊಟ್ಬಿಟ್ಟು ಟರ್ನ್ ಮಾಡಬೇಕು ನೋಡಿ. ಈ ಥರ ನೀಟಾಗಿ ರೌಂಡ್ ಶೇಪ್ ಕೊಟ್ಬಿಟ್ಟು ಟರ್ನ್ ಮಾಡಬೇಕು. ಇವಾಗ ನಾನು ಮೇಲ್ಗಡೆ ಇಲ್ಲಿ ಒಂದು ಸ್ಟಿಚ್ ಹಾಕ್ತೀನಿ. ನಿಮಗೆ ಬೇಕಂದರೆ ಮೊದಲೇ ಡಬಲ್ ಸ್ಟಿಚ್ ಹಾಕ್ಕೊಂಡು ಈ ಥರನೇ ಬಫಿಯಾಗಿ ಇರೋದನ್ನು ಬಿಡ್ಬೋದು. ಬೇಡ ಅಂದರೆ ನೀವು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೋಬೋದು. ಇದು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಸ್ಟಿಚ್ನ. ನೀವು ಈ ಪ್ಲೇಸಲ್ಲಿ ನೀವು ಯಾವುದಾದ್ರೂ ಡಿಸೈನ್ಸ್ ವರ್ಕ್, ಮಿರರ್ ವರ್ಕ್ ಅಥವಾ ಚಮ್ಕಿ ವರ್ಕ್ ಏನು ಬೇಕಾದರೂ ಮಾಡ್ಕೋಬೋದು. ಮತ್ತು ಇವಾಗ ನಾನು ಈ ಏನು ಮೇನ್ ಕ್ಲಾತ್ಸ್ ತೊಗೊಂಡಿದ್ನಲ್ಲ ವಿತ್ ಲೈನಿಂಗು ಸ್ಪಾಂಜು ನೋಡಿ, ಈ ಥರ ಈ ಮೂರನ್ನೂ ಸೇರಿಸ್ಬಿಟ್ಟು ನಾನು ಸ್ಕ್ವೇರ್ ಆಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಎರಡಕ್ಕೂ ಈ ಥರ ನೋಡಿ. ಇವಾಗ ಇದು ರೆಡಿ ಆಗಿದೆ ನೋಡಿ, ಈ ಥರ ನಮಗೆ ಇದು ರೆಡಿಯಾಗಿ ಸಿಗುತ್ತೆ ಎರಡು ಕ್ಲಾತು. ಇವಾಗ ನಾನು ಒಂದು ಕ್ಲಾತನ್ನು ಒಂದು ಸೈಡ್ ಎಡ್ಜನ್ನು ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊತೀನಿ ಇಲ್ಲಿ ಮೇಲ್ಗಡೆ. ಅಂದರೆ ಒಂದು ಸೈಡನ್ನು ನಾನು ಏನು ಮಾಡ್ತಾಯಿದ್ದೀನಿ, ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ ಈ ಥರ. ಒಂದು ಸ್ಟಿಚ್ ಹಾಕಿದ್ರೆ ಸಾಕಾಗುತ್ತೆ ಇದು. ನೋಡಿ, ಇವಾಗ ಇದನ್ನು ನಾನು ಮಿಡಲ್ ಮಾರ್ಕಿಂಗ್ ಹಾಕ್ಕೊತೀನಿ. ಯಾಕಂದರೆ ಇದು ಬಟನ್ ಹಾಕೋದಕ್ಕೆ, ಪ್ರೆಸ್ಸಿಂಗ್ ಬಟನ್ಸ್ನ ನಾನು ಹಾಕೋದಕ್ಕೋಸ್ಕರ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮಿಡಲ್ ಮಾರ್ಕಿಂಗ್ ಹಾಕ್ಕೊಂಡೆ. ಇದು ಜಸ್ಟ್ ಮಿಡಲ್ ಮಾರ್ಕಿಂಗ್ ಅಷ್ಟೇ, ಪ್ರೆಸ್ ಬಟನ್ದು ಮಾರ್ಕಿಂಗ್ ಅಲ್ಲ ಇದು. ಇವಾಗ ಏನು ಈ ಕ್ಯಾನ್ವರ್ಸಿಂದು ಕ್ಲಾತ್ ತೊಗೊಂಡಿದ್ನಲ್ಲ ಗೋಲ್ಡ್ ಸ್ಟಿಚ್ ಮಾಡಿದ್ದು, ಅದನ್ನು ಮತ್ತು ಇದನ್ನು ಕರೆಕ್ಟಾಗಿ ನಮಗೆ ಇಟ್ಕೊಂಡು ಇದನ್ನು ಮೇಲ್ಗಡೆ ಫೋಲ್ಡಿಂಗ್ ಕ್ಲಾತ್ನ ನೀಟಾಗಿ ನಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟೇ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಮಗೆ ಈ ಬಟನ್ಸಿಂದು ಪಾಯಿಂಟ್ ಎಲ್ಲಿಗೆ ಬೇಕು ಅಂತ ನೋಡಿಕೊಂಡು ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಎರಡೂ ಸೈಡೂ ಗೋಲ್ಡ್ ಕಲರ್ ಕ್ಲಾತ್ಗೆ ಇನ್ಸೈಡ್ ಔಟ್ಸೈಡ್ ಎರಡೂ ಮಾರ್ಕ್ ಹಾಕ್ಕೋಬೇಕು. ಈ ನೋಡಿ ಈ ಪಾಯಿಂಟ್ಗೆ ಮತ್ತು ಅದೇ ಜಾಗದಲ್ಲಿ ನಾವು ಒಳಗಡೆ ಪಾಯಿಂಟ್ಗೆ ಮತ್ತು ಕೆಳಗಡೆ ಗ್ರೀನ್ ಕಲರ್ ಏನು ಮೇನ್ ಕ್ಲಾತ್ ಇದೆಯಲ್ಲ ಅದಕ್ಕೂ ಸಹ ಸೇಮ್ ಪಾಯಿಂಟ್ಗೆ ನಾನು ನೋಡಿ ಇಲ್ಲಿ ಕೂಡ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದೇ ಆಪೋಸಿಟ್ ಎರಡೂ ಬಟನ್ಸ್ ಬರೋದು. ಈ ಪ್ರೆಸ್ ಬಟನ್ಸ್ ಅಂದರೆ ಅದಕ್ಕೆ ಈ ಥರ ರಿಂಗ್ಸ್ ಬರುತ್ತೆ. ಈ ರಿಂಗ್ಸ್ಗೆ ಮುಳ್ಳಿರುತ್ತೆ. ಅಂದರೆ ಇನ್ನೊಂದು ಏನು ಮೇನ್ ಬಟನ್ಸ್ ಇರುತ್ತಲ್ಲ, ಈ ಥರ ಮೇನ್ ಬಟನ್ಸು, ಈ ಬಟನ್ಸ್ಗೆ ಅದು ಮುಳ್ಳು ಪ್ರೆಸ್ ಆಗಿ ಕೂತ್ಕೊಳ್ಳುತ್ತೆ. ಒಂದು ಬಟನ್ಗೆ ಒಂದು ರಿಂಗ್, ಈ ಥರ ಒಂದೊಂದು ಸೆಟ್ ಇರುತ್ತೆ. ಇದು ನೋಡಿರಿ, ಈ ಥರ ಎರಡೂ ಸೆಟ್ನು ನಾವು ಈ ಥರ ಪ್ರೆಸ್ ಮಾಡಿ ಕೂತ್ಕೊಳ್ಳೋದಿರುತ್ತೆ. ಇದಕ್ಕೆ ಒಂದು ಪಂಚಿಂಗ್ ಮಷಿನ್ ಕೂಡ ಇದೆ ಇದರದ್ದು. ಈಗ ಅದನ್ನು ಹೇಗೆ ಪಂಚ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ. ಈಗ ಮೇಯ್ನ್ ಕ್ಲಾತ್ ಔಟ್ಸೈಡ್ ಏನಿದೆಯಲ್ಲ ಮೇಯ್ನ್ ಸೈಡ್, ಅಲ್ಲಿ ನಾನು ರಿಂಗ್ ಹಾಕ್ತಾಯಿದ್ದೀನಿ. ಇದನ್ನು ಫೋಲ್ಡಿಂಗ್ ಕ್ಲಾತ್ಗೆ ಅಲ್ಲಿ ನಾನು ರಿಂಗ್ ಹಾಕಿ ಚೆನ್ನಾಗಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಅದು ಯಾಕಂದರೆ ಇನ್ನೊಂದು ಸೈಡ್ ಬರಬೇಕು, ಇನ್ನೊಂದು ಸೈಡು ಆ ಮುಳ್ಳು ಹೊರಗೆ ಬರಬೇಕು. ಆವಾಗ ಮಾತ್ರ ನಮಗೆ ಇನ್ನೊಂದು ಏನು ಅದರದ್ದು ಇನ್ನೊಂದು ಪಾರ್ಟ್ ಇರುತ್ತಲ್ಲ ಅದನ್ನು ನಾವು ಅದ್ರ ಮೇಲೆ ಎಕ್ಸಾಕ್ಟಾಗಿ ಇಡೋಕ್ಕೆ ಸಾಧ್ಯ. ನೀಟಾಗಿ ಅದನ್ನು ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಸ್ಪಾಂಜ್ ಒಂದು ಹಾಕಿರ್ತೀವಲ್ಲ, ಸೊ ಅದು ಮತ್ತೆ ಒಳಗೆ ಹೋಗ್ತಾ ಇರುತ್ತೆ. ನೀವು ನಿಮ್ಮ ಕೈಗೆ ಅದು ಮುಳ್ಳು ಥರ ಸಿಕ್ಕರೆ ಸಾಕು. ಈ ಥರ ಮುಳ್ಳು ಥರ ಸಿಕ್ಕರೆ ಸಾಕು ನಿಮ್ಗೆ ಟಚ್ ಮಾಡಿದಾಗ. ಅದಕ್ಕೆ ನೀವು ಎಕ್ಸಾಕ್ಟಾಗಿ ಅದರ ಒಂದು ಪಾರ್ಟಿಂದು ಏನು ಬಟನ್ ಇರುತ್ತಲ್ಲ, ಈ ಥರ ಇದು ಮೇಲ್ಗಡೆ ಗುಂಡಿರೋ ಅಂಥ ನಾವು ಮೇನ್ ಅಪ್ಪರ್ ಪಾರ್ಟಿಗೆ ಹಾಕುವಂಥ ಬಟನ್ ಇದು. ಇದಕ್ಕೆ ಪಂಚಿಂಗ್ ಮಷಿನ್ ಹೇಗೆ ಬರುತ್ತೆ ಅಂತಂದರೆ, ಈ ನೋಡಿ ಇದು ಒಂದು ಸಣ್ಣದು ಐರನ್ ರಾಡ್ ಇದು ಸಣ್ಣದು, ಅದಕ್ಕೆ ಹೋಲ್ ಇದೆ. ಅಂದರೆ ಇದು ಗುಂಡು ಅಂತಲ್ಲ, ಅದು ಪ್ರೆಸ್ಸಿಂಗಿಂದು ಬಟನಿಗೆ ಅಲ್ಲಿ ಕರೆಕ್ಟಾಗಿ ಆ ಹೋಲ್ಗೆ ಕರೆಕ್ಟಾಗಿ ಇಟ್ಬಿಟ್ಟು ನಾವು ಸುತ್ತಿಗೆ ತೊಗೊಂಡು
ಚೆನ್ನಾಗಿ ಪಂಚ್ ಮಾಡಬೇಕು ಅದನ್ನು. ಆವಾಗ ಆ ಮುಳ್ಳು ಅದರೊಳಗೆ ಸೇರಿಕೊಂಡು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ನೋಡಿ, ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಪಾರ್ಟ್ ಏನಿದೆಯಲ್ಲ, ಇನ್ನೊಂದು ಈ ಪ್ರೆಸ್ ಬಟನ್ನಿಂದು, ಅದನ್ನು ನಾನು ಈ ರಿಂಗ್ನ ಕೆಳಗೆ ಹಾಕ್ತಾಯಿದ್ದೀನಿ, ಮೇಲ್ಗಡೆ ಅಲ್ಲ ಕೆಳಗೆ ಹಾಕಬೇಕು. ಯಾಕಂದರೆ ಈ ಪ್ರೆಸ್ ಮಾಡಿದಾಗ ಬರೋ ಪಾರ್ಟನ್ನು ನಾವು ಮೇಲ್ಗಡೆ ಹಾಕ್ಕೋಬೇಕಾಗುತ್ತೆ. ರಿಂಗ್ನ ಕೆಳಗೆ ಹಾಕ್ಕೊಂಡು ಸೇಮ್ ಅದಕ್ಕೆ ಮಾಡಿದ್ವಲ್ಲ ಅದೇ ಥರನೇ ಇದಕ್ಕೂ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು, ಇವಾಗ ಇನ್ನೊಂದು ಪಾರ್ಟ್ ಇದೆಯಲ್ಲ ಇದಕ್ಕೆ ಹೋಲ್ ಇದೆ ನೋಡಿ. ಆಮೇಲೆ ಎರಡು ರೌಂಡಾಗಿ ಇದಕ್ಕೆ ಸ್ವಲ್ಪ ರೌಂಡಾಗಿ ಹೋಲ್ ಇರುತ್ತೆ ಇದಕ್ಕೆ. ಅದನ್ನು ಮುಳ್ಳು ಕಡೆಗೆ ಇಟ್ಬಿಟ್ಟು ನೀಟಾಗಿ ಕೆಳಗೆ ಇಟ್ಬಿಟ್ಟು ನೀವು ಇನ್ನೊಂದು ಬೇರೆ ಪಂಚಿಂಗ್ ಬರುತ್ತೆ, ಆ ಪಂಚಿಂಗಿಗೆ ಸ್ವಲ್ಪ ಗುಂಡಿರುತ್ತೆ, ಈ ಥರ ನೋಡಿ ಗುಂಡಿರುತ್ತೆ ಇದಕ್ಕೆ. ಅದರ ಆ ಹೋಲಿಗೆ ಕರೆಕ್ಟಾಗಿ ಇದು ಗುಂಡು ಕೂತ್ಕೊಳ್ಳುತ್ತೆ. ಈ ಥರ ಇಟ್ಬಿಟ್ಟು ಸುತ್ತಿಗೆಯಿಂದ ನೀಟಾಗಿ ಒಂದೆರಡು ಪಂಚ್ ಹಾಕಿದ್ರೆ ಸಾಕು, ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಅದು ಸಣ್ಣ ಸಣ್ಣದು ಮುಳ್ಳಿರುತ್ತಲ್ಲ ಅದು ಪ್ರೆಸ್ ಆಗಿ ಒಳಗೆ ಸೇರ್ಕೊಂಡು ಕೂತ್ಕೊಂಡ್ಬಿಡುತ್ತೆ ಅದು ನೀಟಾಗಿ. ನೋಡಿ ಕಿತ್ತಿದ್ರೆ ಬರೋದಿಲ್ಲ ನೋಡಿ. ಇವಾಗ ಈ ಥರ ಪ್ರೆಸ್ ಮಾಡಿ ನಾವು ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದು. ನೋಡಿ ಈ ಥರ ನಿಮಗೆ ಇದು ರೆಡಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ನಾವು ಹ್ಯಾಂಡ್ಮೇಡ್ ಅಂತ ಅನ್ಸೋದೇ ಇಲ್ಲ, ಇದು ರೆಡಿಮೇಡ್ ಥರನೇ ಕಾಣಿಸುತ್ತೆ ನಿಮಗೆ. ನೀವು ಈ ಟೈಲರಿಂಗ್ ಅಂಗಡಿಯಲ್ಲೆಲ್ಲ ಕೇಳಿದ್ರೆ ಈ ಥರ ಬಟನ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಅಥವಾ ಈಗೆಲ್ಲ ಬೇರೆ ಬೇರೆ ವೆರೈಟೀಸ್ ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ನೋಡಿ. ಇವಾಗ ನಿಮಗೆ ಅಮೆಝಾನ್ ಒಳಗೆಲ್ಲ ಭಾಳ ವೆರೈಟೀಸ್ ಬಟನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇವಾಗ ನಾವು ಇನ್ನೊಂದು ಪಾರ್ಟ್ ಕ್ಲಾತ್ ಏನಿತ್ತಲ್ಲ ಅದಕ್ಕೆ ಜಿಪ್ನ ಹಾಕ್ತಾಯಿದ್ದೀವಿ. ಜಿಪ್ ಹಾಕೋದಕ್ಕೆ ನಾವೇನು ಮಾಡ್ತೀವಿ, ಅದು ಫುಲ್ ಕ್ಲಾತ್ ತೊಗೊಂಡಿದ್ವಲ್ಲ, ಈಗ ಜಿಪ್ ಎಷ್ಟು ಕೂಡುತ್ತೋ ಅಷ್ಟು ಕ್ಲಾತ್ನ ನಾವು ಕಟ್ ಮಾಡ್ಕೊಂಡು ರಿಮೂವ್ ಮಾಡ್ತೀವಿ. ಆದರೆ ಜಿಪ್ನ ಸ್ಟಿಚ್ ಮಾಡೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಬಿಟ್ಟು ಉಳಿದಿದ್ದ ಕ್ಲಾತನ್ನು ನಾವು ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು. ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ರಿ. ಜಿಪ್ ಎಷ್ಟು ಕೂಡುತ್ತೋ ಅಷ್ಟು ನೋಡ್ಬಿಟ್ಟು ಸ್ಟಿಚ್ಚಿಂಗಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಉಲ್ಟಾ ಸೀದಾ ಜಿಪ್ನ ನೋಡ್ಬಿಟ್ಟು ಈ ಥರ ಸೀದಾ ಕ್ಲಾತ್ ಮೇಲೆ ಉಲ್ಟಾ ಜಿಪ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿ, ಈ ಥರ ಇಲ್ಲಿಗೊಂದು ಸ್ಟಿಚ್ ಹಾಕ್ಬಿಟ್ಟು ಹಿಂಗೆ ಟರ್ನ್ ಮಾಡಿದ್ರೆ ಮತ್ತು ಈ ಥರ ಇಲ್ಲೊಂದು ಮೇಲೊಂದು ಸ್ಟಿಚ್ ಹಾಕಿದ್ರೆ ಇದು ಜಿಪ್ ರೆಡಿ ಆಗುತ್ತೆ. ನಿಮಗೆ ನಾನು ಲಾಸ್ಟ್ ಎಲ್ಲ ಪಾಕೆಟ್ಸಲ್ಲೆಲ್ಲ ಹೊಲಿಯೋದ್ರಲ್ಲಿ ತೋರಿಸಿದೆ ನಾನು ಜಿಪ್ ಹೇಗೆ ಹೊಲಿಬೇಕು ಅಂತ. ಈಗ ಎಕ್ಸ್ಟ್ರಾ ಜಿಪ್ ಇದ್ದಿದ್ದನ್ನೆಲ್ಲ ನಾನು ಕಟ್ ಮಾಡಿಕೊಂಡು ಈ ಥರ ಇದು ರೆಡಿ ಆಗಿದೆ ನೋಡಿ. ಈ ಥರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದು. ಇವಾಗ ನಾವು ಹ್ಯಾಂಗಿಂಗ್ ಹಾಕಬೇಕು. ಈ ಥರ ಹ್ಯಾಂಗಿಂಗ್ ಕ್ಲಿಪ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು 1.5 ಇಂಚಿಂದು ಒಂದೂವರೆ ಒಂದು ಪೀಸ್ ಕ್ಲಾತ್ ತೊಗೊಂಡಿದ್ದೀನಿ ನೋಡಿ. ಅದನ್ನು ನಾನೇನು ಮಾಡ್ತೀನಿ, ಈ ಥರ ನೀಟಾಗಿ 1-2 ಫೋಲ್ಡಿಂಗ್ ಮಾಡಿಕೊಂಡು 2 ಫೋಲ್ಡಿಂಗ್ನು ನೀಟಾಗಿ ಈ ಥರ ಕೂಡಿಸಿದ್ರೆ ಒಂದು ಸಣ್ಣ ಸ್ಟ್ರಿಪ್ ರೆಡಿ ಆಗುತ್ತೆ. ಅದಕ್ಕೆ ಸೈಡಲ್ಲಿ ನೀವು ಹೊಲಿಗೆ ಹಾಕೊಂಡ್ಬಿಡ್ಬೇಕು. ಇವಾಗ ಇದು ರೆಡಿ ಆಗಿದೆ ನೋಡಿ. ಈ ಥರ ರಿಂಗ್ ಒಳಗೆ ಸೇರಿಸ್ಬಿಟ್ಟು ಇದನ್ನು ಕರೆಕ್ಟಾಗಿ ಮಿಡಲ್ ಪಾಯಿಂಟ್ ನಮ್ಗೆ ನೋಡಿಕೊಂಡು ಕರೆಕ್ಟಾಗಿ ಮಿಡಲ್ ಪಾಯಿಂಟ್ಗೆ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು ನಾವು. ಒಂದು 2-3 ಸ್ಟಿಚ್ ಹಾಕ್ಕೊಳ್ಳಿ ನೀವು. ಆ ಗೋಲ್ಡ್ ಕಲರ್ ಕ್ಲಾತ್ ಫಿನಿಶಿಂಗ್ ಇರುತ್ತಲ್ಲ, ಕರೆಕ್ಟಾಗಿ ಆ ಎಡ್ಜಿಗೆ ನೋಡಿ ನೀವು ಈ ಥರ ಸ್ಟಿಚ್ ಹಾಕ್ಕೋಬೇಕು. ಹಿಂಗೆ ರೆಡಿ ಆಗುತ್ತೆ ನಿಮಗೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಜಿಪ್ಪಿಂದು ಕ್ಲಾತ್ ಇತ್ತಲ್ಲ ಅದಕ್ಕೆ ಜಿಪ್ಪನ್ನ ಫಿನಿಶಿಂಗ್ ಕೊಡೋದಕ್ಕೋಸ್ಕರ ಈ ಥರ 1.5 ಇಂಚಿಂದು ಒಂದು ಸ್ಟ್ರಿಪ್ ತೊಗೊಂಡಿದ್ದೀನಿ. ಮೇನ್ ಕ್ಲಾತಲ್ಲೇ ಕಟ್ ಮಾಡಿಕೊಂಡು ಅದನ್ನು ಈ ಥರ ನಾನು ಪೈಪಿಂಗ್ ಮಾಡ್ತೀನಿ ಅದಕ್ಕೆ ನೋಡಿ. ಫಸ್ಟ್ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ. ಇದು ರೆಡಿಯಾಗಿದೆ ಸ್ಟಿಚ್ ನೋಡಿ. ಇವಾಗ ಇದನ್ನು ನಾನು ನೀಟಾಗಿ ಇನ್ಸೈಡ್ ಫೋಲ್ಡ್ ಮಾಡಿಬಿಟ್ಟು ಡಬಲ್ ಫೋಲ್ಡ್ ಮಾಡಬೇಕು. ಈ ಥರ ಡಬಲ್ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ಕೊತೀನಿ. ಇದು ರೆಡಿ ಆಗುತ್ತೆ ನೋಡಿ. ನೀಟಾಗಿ ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ರನ್ನರ್ ಇರುತ್ತೆ, ತುಂಬ ಹುಷಾರಾಗಿ ಮಾಡಿ ನೋಡಿ. ಇವಾಗಿದು ಈ ಥರ ಫಿನಿಶಿಂಗ್ ಆಗಿ ರೆಡಿ ಆಗಿದೆ. ಈ ಥರ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಕೊಡುತ್ತೆ. ಇದನ್ನು ನಾವು ಗೋಲ್ಡ್ ಕಲರ್ ಕ್ಲಾತ್ ಮೇಲೆ ನೀಟಾಗಿ ನೋಡಿಕೊಂಡು ಗೋಲ್ಡ್ ಕಲರ್ ಕ್ಲಾತ್ ಒಳಗೆ ಹೋಗೋ ಥರ ಇಟ್ಬಿಟ್ಟು ನೋಡಿ ಈ ಥರ ಸ್ಟಿಚ್ ಮಾಡಬೇಕು. ಇಲ್ಲಿ ಗೋಲ್ಡ್ ಕಲರ್ ಕ್ಲಾತ್ ಹೋಗಿದೆ. ಆಮೇಲೆ ನಾನು ಸ್ಕ್ವೇರ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ಕೆಳಗೆ. ಇವಾಗಿದು ಪಾಕೆಟ್ ಏನು ಜಿಪ್ಪಿನ ಪಾಕೆಟ್ ರೆಡಿ ಆಗಿದೆ ನೋಡಿ. ಈ ಥರ ಇದು ಪಾಕೆಟ್ ರೆಡಿ ಆಯಿತು. ಸ್ಕ್ವೇರ್ ಆಗಿ ಸ್ಟಿಚ್ ಮಾಡಿಕೊಂಡೆ. ಇವಾಗ ಮೊಬೈಲ್ ಪಾಕೆಟ್ನ ನಾವು ಇನ್ನೊಂದನ್ನು ಎಡ್ಜ್ ಒಂದು ಸೈಡ್ ಫಿನಿಶಿಂಗ್ ಮಾಡಿದ್ವಲ್ಲ ಅದನ್ನು ನಾವು ನೀಟಾಗಿ ಇಟ್ಬಿಟ್ಟು
ಇಲ್ಲಿ 3 ಸೈಡ್ಸ್ ನಾನು ಸ್ಟಿಚ್ ಮಾಡ್ಕೊತೀನಿ. ಈ 3 ಸೈಡು ನೋಡಿ, ಇವಾಗ ಇದು 3 ಸೈಡ್ಸೂ ಸ್ಟಿಚ್ ಆಗಿದೆ. ಇವಾಗಿದು ನೋಡಿ ಈ ಥರ ಎಷ್ಟು ದೊಡ್ಡದಾಗಿದೆ ಅಲ್ಲ, ಇದು ಫ್ರೀ ಹ್ಯಾಂಡ್ ಯೂಸ್ ಇರುತ್ತೆ. ಇದು ಪಾಕೆಟ್ ಸಹ ನೋಡಿ ಎಷ್ಟು ಫ್ರೀ ಹ್ಯಾಂಡ್ ಇದೆ. ನಮಗೆ ಎಷ್ಟು ಬೇಕಾ ಒಂದು ಕೀ ಮತ್ತು ಅಮೌಂಟು ಎಷ್ಟು ಬೇಕಾದರೂ ಇಡ್ಬೋದು ನಾವು, ಫ್ರೀಯಾಗಿ ಯೂಸಬಲ್ ಇರುತ್ತೆ ನಮಗೆ. ಇವಾಗ ನಾವು ಇದಕ್ಕೆ ಸುತ್ತಲೂ ಪೈಪಿಂಗ್ ಕೊಡೋಣ. ಇದನ್ನು ನಾನು ಮೊದಲು ಈ ಥರ ಇಟ್ಕೊಂಡು ಇನ್ನು ಸುತ್ತಲೂ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಶುರು ಮಾಡಿದ್ದೀನಿ. ಈ ಮೂಲೆಗಳೇನು ಬರುತ್ತಲ್ಲ, ಆ ಮೂಲೆಗಳಲ್ಲಿ ಏನು ಮಾಡಬೇಕು ಅಂದರೆ ಅಲ್ಲಿ ನೀಟಾಗಿ ಒಂದು ಫ್ರಿಲ್ ಇಟ್ಕೋಬೇಕು. ಫ್ರಿಲ್ ಅಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡಬೇಕು. ಒಂದೇ ಒಂದು ಚೂರು, ಒಂದು 1/4 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೀವು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ನೋಡಿ, ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ ಈ ಥರ ಕ್ರಾಸಾಗಿ ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ನಿಮಗೆ ಅದರ್ ಸೈಡ್ ಟರ್ನ್ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ನೋಡಿ ಈ ಥರ ನಾನು ಎರಡೂ ಮೂಲೆಗೂ ಈ ಥರ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನು ನಾವು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಇದನ್ನ ಈ ಥರ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ಅಲ್ಲಿನೂ ನಾವು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹೊಲಿಬೇಕು. ನೋಡಿ ಈ ಥರ. ಇವಾಗ ನಾನೇನು ಮಾಡಿದ್ದೀನಿ ಇನ್ನೊಂದಂದರೆ, ಇಲ್ಲಿ ಮೇಲ್ಗಡೆ ಎರಡೂ ಸೈಡೂ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಯಾಕಂದರೆ ಫಿನಿಶಿಂಗ್ ಕೊಡೋಕ್ಕೋಸ್ಕರ ಮೇಲ್ಗಡೆಯಿಂದ ಈ ಥರ ಒಂದು ಸೈಡ್ ಒಳಗೆ ಟರ್ನ್ ಮಾಡಿಕೊಂಡು ಸೈಡ್ಸನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲಿತಾ ಹೋಗಬೇಕಿದನ್ನು ನೀವು ಪೈಪಿಂಗ್ನ. ಇದನ್ನು ಭಾಳ ಅಗ್ಲ ಪೈಪಿಂಗ್ ಮಾಡಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಚಿಕ್ಕದಾಗೆ ಮಾಡಬೇಕು ನೀವು ಪೈಪಿಂಗ್ನ. ನೋಡಿ ನಿಮ್ಮ ಮೊಬೈಲ್ ಪರ್ಸ್ ರೆಡಿ ಇದೆ. ಸೇಮ್ ಇದೆ ಅಲ್ವಾ? ಏನಪ್ಪ, ಮೇಲ್ಗಡೆ ಗೋಲ್ಡ್ ಕಲರ್ ಕ್ಲಾತ್ಗೆ ನಾನು ಡಿಸೈನ್ ಮಾಡಿಲ್ಲ ಅಷ್ಟೇ. ನೀವು ಯಾವ ಥರ ಡಿಸೈನ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ತುಂಬ ಕಂಫರ್ಟಬಲ್ಲಾಗಿ ನಾವು ಯೂಸ್ ಮಾಡ್ಬೋದು ಇದನ್ನು. ನೋಡಿ ಪಾಕೆಟ್ ಸಹ ಎಷ್ಟು ದೊಡ್ಡದಿದೆ ನಮಗೆ. ಅದರೊಳಗೆಲ್ಲ ರೆಡಿಮೇಡ್ಸ್ ಒಳಗೆ ಎಲ್ಲದರಲ್ಲೂ ಚಿಕ್ಕ ಪಾಕೆಟ್ಸ್ ಬರುತ್ತೆ, ಇಷ್ಟು ದೊಡ್ಡ ಪಾಕೆಟ್ಸ್ ಬರೋದಿಲ್ಲ ನಮಗೆ. ಒಂದು ಕೀ ಸಹ ಹಿಡಿಯೋದಿಲ್ಲ ಅದರೊಳಗೆ. ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ನೀವು ಆರಾಮಾಗಿ ಡಿಸೈನ್ ಮಾಡ್ಕೋಬೋದು ಏನು ಬೇಕಾದರೂ. ನೋಡಿ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ? ನಾವು ಓನ್ ಮೇಡ್ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ. ಇದೆಷ್ಟು ಬಿಡ್ತನೋ ಅಗಲ ಒಂಚೂರು ಬಂದಿದೆ ನಮಗೆ ಬೇಕಂದಷ್ಟು. ನೋಡಿ ನೀವಿಲ್ಲಿ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಿಮ್ಗೆ ಬೇಕಂದಿದ್ದು ಮಿರರ್ ಡಿಸೈನು, ಚಮ್ಕಿ ಡಿಸೈನ್ಸ್ ಏನು ಬೇಕಾದ್ರೂ ಮಾಡ್ಕೋಬೋದು. ರೆಡಿಮೇಡ್ ಥರ ಕಾಣಿಸುತ್ತೆ. ಇದಕ್ಕೆ ಸ್ಲಿಂಗ್ ಕೊಡೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, 2 ರಿಂಗ್ ಕೊಟ್ಟಿದ್ದಾರೆ. ನಾವು ಏನು ಮಾಡ್ಬೋದು ಅಂದರೆ, ಈ ಥರ ಬ್ಲೌಸ್ಗೆಲ್ಲ ಹಾಕ್ತಾರಲ್ಲ, ಲೇಸ್ ಹಾಕ್ತಾರಲ್ಲ, ಆ ಥರದ್ದನ್ನ ಒಂದು ಲೇಸ್ ಗೋಲ್ಡ್ ಕಲರ್ ತೊಗೊಂಡು 2 ಎಡ್ಜಸ್ನ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ತೊಗೊಂಡು ಸ್ಟಿಚ್ ಮಾಡಿಬಿಟ್ರೆ ನಮಗೆ ಈ ಥರ ಒಂದು ಸ್ಲಿಂಗ್ ರೆಡಿ ಆಗುತ್ತೆ. ನಮಗೆ ಸೈಡ್ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೂ ನಮಗೆ ಯೂಸ್ ಆಗುತ್ತೆ. ನೀವು ಬೇಡ ಅಂದಾಗ ಅದು ಸ್ಲಿಂಗ್ನ ನೀವು ಒಳಗೆ ಹಾಕ್ಬಿಟ್ರೆ ತುಂಬ ಫೋಲ್ಡಬಲ್ ಇರುತ್ತೆ. ಅದು ಲೇಸ್ ಅಲ್ವಾ, ಸ್ಮೂತ್.